ಎಲ್ಲ ತಪ್ಪುಗಳಿಗೆ ಯಾರೇ ಇರ್ಬೋದು, ಒಬ್ಬ ಹೆಣ್ಣು ಮಗಳಾಗಿ ಸಾಮಾಜಿಕ ಏನಿವತ್ತು ಸೋಷಿಯಲ್ ಮೀಡಿಯಾ ಅಂತ ಏನಿದೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ಹೆಣ್ಣು ಮಗಳನ್ನ ನೀನು ತೆಗಳೋ ಅಧಿಕಾರ ನಿನಗಿಲ್ಲ, ಯಾರೂ ಸಹಿಸಲ್ಲ. ತಪ್ಪಿನ ಆಯಾಮಗಳನ್ನು ನೋಡಿದಾಗ ನಾವು ಎಲ್ಲ ಸಮಾಜ ಇತಿಹಾಸವನ್ನು ನೋಡಿದಾಗ ಒಂದು ಹೆಣ್ಣಿಂದನೇ ಎಲ್ಲ ಆಗಿದೆ. ನಾವು ಏನಾರು ಅನ್ಕೊಳ್ಳಿ, ಇವತ್ತು ಎಷ್ಟೇ ಮಹಾರಾಜರು ಇರ್ಬೋದು, ಮಹಾರಾಣಿ ಅಂತ ಯಾರನ್ನ ಅಂತೀವಿ ನಾವು? ಹೆಂಡತಿ. ಅಂತಃಪುರದಲ್ಲಿ ಯಾರು ಇರ್ತಾರೆ? ಹೆಂಡತಿ ಇರ್ತಾಳೆ. ಗೌರವ ಯಾರಿಗೆ ಸಿಗುತ್ತೆ? ಹೆಂಡತಿಗೆ. ನೀವು ಯಾರೇ ಬರಲಿ, ಪ್ರೇಯಸಿರು ಬರಲಿ, ಯಾರೇ ಅವ್ರ ಮಹಾರಾಣಿ ಅಂತ ಯಾರೂ ಕರೆಯಲ್ಲ ಮೇಡಮ್. ನೀವು ಹೋದ ಮೇಲೆ ನಿಮ್ಮದೆಷ್ಟು ಅಷ್ಟು ಇಟ್ಕೋಬೇಕು. ಇವತ್ತು ಎಷ್ಟೆಲ್ಲ ನೋವು ಸಮಾಜಕ್ಕೆ, ಈ ಕಾರಣಕ್ಕಾಗಿ ಅವಳಷ್ಟೇ ಸೂಕ್ಷ್ಮವಾಗಿರ್ಬೋದು. ಎಲ್ಲೋ ಒಂದು ಕಡೆ ನನ್ನ ಪ್ರಕಾರ ದರ್ಶನ್ ಅವರ ಹತ್ತ ಈ ಹುಡುಗಿ ತುಂಬ ಸ್ಮೂತ್ ಕ್ಯಾರೆಕ್ಟರ್ ಅಲ್ವಾ, ಅದು ಅವ್ರಿಗೆ ಇಷ್ಟ ಆಗಿರ್ಬೋದು. ನನ್ನ ಅನಿಸಿಕೆ ಪ್ರಕಾರ ಸೆನ್ಸಿಟಿವ್ ಅನ್ನೋದು ಅವ್ರಿಗೆ ತುಂಬ ಇಷ್ಟ ಆಗಿರ್ಬೋದು. ಎಲ್ಲೋ ಆ ಮುದ್ದಾಗಿ ಮಾತಾಡೋ ಆ ಸೂಕ್ಷ್ಮವಾದ ಮನಸ್ಸು ಅವ್ರಿಗೆಲ್ಲ ಇಷ್ಟ ಆಗಿರ್ಬೋದು. ಅವ್ರು ನೋಯಿಸಬಾರ್ದು ಅನ್ನೋ ಭಾವನೆಯಿಂದ ಇದೇನೋ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ಪವಿತ್ರ ಅವ್ರು ಹಾಗೇನಾ ಮುದ್ದಾಗಿ ಮಾತಾಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿರ್ತಾ ಇದ್ರು? ಇಲ್ಲ, ನಮ್ಮ ಶೂಟಿಂಗ್ ಸ್ಪಾಟಲ್ಲಿ ಯಾರ ಜೊತೆನೂ ಮಾತಾಡ್ತಾರಲ್ಲ. ನಾವೇನಾದ್ರು ಹೇಳಿದ್ರೆ, ನಾನೊಬ್ಬ ನಿರ್ದೇಶಕನಾಗಿ ನಾವು ಈಗ ಹಿಂಗೆ ಬೇಕು ಅಂತ ಹೇಳಿದ್ರೆ ಇದು ಮಾಡ್ತಾರೆ. ಮತ್ತು ನನ್ನ ಪ್ರಕಾರ ಅವ್ರಿಗೆ ತುಂಬ ಎತ್ತರಕ್ಕೆ ಬೆಳಿಬೇಕನ್ನೋ ಆಕಾಂಕ್ಷೆಯನ್ನು ಕಾಣ್ತಾ ಇರಲಿಲ್ಲ. ಯಾಕಂದರೆ ಒಬ್ಬ ಕಲಾವಿದರುಗಳಿಗೆ ನಮ್ಗೆ ಗೊತ್ತಾಗುತ್ತೆ, ಸರ್ ನಾನು ಈಗ ಮಾಡಲಾ, ಇವಾಗ ಯಶ್ ಅವರೆಲ್ಲರೂ ಶೂಟಿಂಗ್ ಸ್ಪಾಟಲ್ಲಿ ಸರ್ ನಾನು ಇನ್ನೊಂದು ಶಾರ್ಟ್ ತಗೋತೀನಿ ಅಂತ ಹೇಳಿ ಬೆಳೆಯೋರು ಏನು ಮಾಡ್ತಾರೆ, ಹೀಗೀಗಂತಾರೆ. ಅವ್ರಿಗೆ ಅಂದ್ರೆ ಹೇಳಿದ್ ಮಾಡ್ತಿದ್ರು, ನಾನು ಈಗ ಮಾಡ್ತೀನಿ ಸರ್, ಇನ್ನೊಂದು ಶಾರ್ಟ್ ಹಿಂಗೆ ತಗೊಳ್ಳೋಣ ಸರ್, ಈ ಥರ ಚೆನ್ನಾಗಿ ಬರುತ್ತೇನೋ, ನಾನು ಈ ಥರ ಕಾಣ್ತೀನೇನೋ, ಆ ಭಾವನೆಯನ್ನು ನನಗೇನು ಕಾಣ್ತಿರ್ಲಿಲ್ಲ. ಒಬ್ಬ ಕಲಾವಿದೆಯಾಗಿ ನಾವು ನೋಡಿದ್ವಿ, ಅವ್ರು ನಮಗೆ ಎಷ್ಟು ಪಾತ್ರಕ್ಕೆ ಎಷ್ಟು ಬೇಕಾಗಿತ್ತು. ಆಮೇಲೆ ಕಥೆಯಲ್ಲಿ ವಿಭಿನ್ನವಾದ ಆಯಾಮದಲ್ಲಿ ಈ ಕಥೆಯಲ್ಲಿ ನಾಯಕ ನಟಿಗೆ ಇರಲಿಲ್ಲ. ಆ ಕಾರಣಕ್ಕಾಗಿ ನಮ್ಗೆ ಅದು ಅಷ್ಟೊಂದು ಅವಶ್ಯಕತೆ ಕಾಣಲಿಲ್ಲ ಅಂತ ಅನ್ಸುತ್ತೆ. ಬೇರೆಯವ್ರು ಹೇಳಿರೋ ಪ್ರಕಾರ ಅಂದ್ರೆ ಚಂದ್ರಕಲಾ ಹೇಳಿರೋ ಪ್ರಕಾರ ಅಂದ್ರೆ ಡೈರೆಕ್ಟರು ಆಶಿಕಿ 3 ಡೈರೆಕ್ಟರು ಅವ್ರು ಹೇಳಿರೋ ಪ್ರಕಾರ ಅವರಲ್ಲಿ ಟ್ಯಾಲೆಂಟ್ ಕೂಡ ಇರಲಿಲ್ಲ, ಆಕ್ಟಿಂಗ್ ಕೂಡ ಬರ್ತಿರ್ಲಿಲ್ಲ, ಜಸ್ಟ್ ಶೋಕಿ ಅಷ್ಟೇ ಇತ್ತು ಪವಿತ್ರ ಅವರಲ್ಲಿ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿರುವಂಥದ್ದು. ಮೇಡಮ್, ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಚಿತ್ರದಲ್ಲಿ ಬಹುಮುಖ್ಯವಾಗಿ ಹೇಳೋದೇನೆಂದರೆ, ಆ ಹುಡುಗಿ ನಾವು ಹೇಳಿದಷ್ಟು ಮಾಡ್ತಿತ್ತು. ಆಮೇಲೆ ಅವ್ರ ತಾಯಿಯವ್ರು ಬಂದರು. ಅವ್ರ ತಾಯಿ ಸಿಕ್ಕಾವಡೆ ಮುಗ್ಧ ಇವ್ರು ಈ ಪವಿತ್ರ ಗೌಡ ಅವರು ಹಾಕೋ ಡ್ರೆಸ್ಸು ಈ ಥರ ಎಲ್ಲ ನೋಡಿದೆ. ಅವ್ರ ತಾಯಿ ತುಂಬ ಎಷ್ಟಂದರೆ ಗ್ರಾಮೀಣ ಪ್ರದೇಶದ ಹುಡುಗಿರು. ನನಗೆ ಆಶ್ಚರ್ಯ ಆಗೋದು, ಏನ್ರಿ ನಿಮ್ಮ ತಾಯಿಯವರು ಇಷ್ಟೊಂದು ಮುಗ್ಧತೆ? ಹೌದು ಸರ್, ನಮ್ಮ ತಾಯಿ ಇತ್ತು. ಎಷ್ಟು ಮುಗ್ಧತೆ ಅಂದರೆ ನಮ್ಮ ಹಳ್ಳಿಲಿ ನಮ್ಮ ತಂದೆ ತಾಯಿಗಳು ಮಾತಾಡ್ತಾರಲ್ಲ ಆ ಥರ ಅವರು. ಆಮೇಲೆ ಇನ್ನೊಂದು ನಾನು ವಿಷಯ ಗಮನಿಸಿದೆ, ಅವರು ಏನೂ ಇರಲಿಲ್ಲ, ಅವ್ರಿಗೇನು ಇರಲಿಲ್ಲ ಅನ್ನೋರು. ಈ ವಿಷಯ ನಾನು ಪತ್ರಿಕೆಗಳಲ್ಲಿ ವರದಿಗಳಲ್ಲಿ ನೋಡಿದ್ದೀನಿ. ಆದರೆ ನಮ್ಮ 2013 ಚಿತ್ರೀಕರಣ ನಮಗೆ ಪರಿಚಯ ಆದ್ರಲ್ಲ, ಆಡಿಷನ್ ಅಷ್ಟೊಂದು ಅವ್ರ ಹತ್ರ ಕಾರ್ ಇತ್ತು, ಆಮೇಲೆ ಕಾರು ಇತ್ತು, ಮತ್ತು ಜೊತೆಗೆ ಅವರು ಇದರಲ್ಲಿ ಏನೋ ಜರಗನಹಳ್ಳಿಯಲ್ಲಿ ಅಪಾರ್ಟ್ಮೆಂಟಲ್ಲಿ ಇದ್ರು ಅಂತ ಹೇಳ್ತಿದ್ರು. ಇಲ್ಲಿ ಬೇರೆ ವರದಿಗಳ ಪ್ರಕಾರ ಅವರು ಇಲ್ಲ, ಆ ಥರ ಇಲ್ಲ, ಈ ಥರ ಇಲ್ಲ ಅಂತಾರೆ. ನನ್ನ ಪ್ರಕಾರ ಅವರು ನಮಗೆ ಫಸ್ಟ್ ಆಡಿಷನ್ ಬಂದಾಗೇ ಅವ್ರ ಕಾರ್ ಇತ್ತು ಅವ್ರ ಹತ್ರ. ಆಮೇಲೆ ಶೂಟಿಂಗ್ ಸ್ಪಾಟ್ಗೂ ಅವರು ಕಾರಲ್ಲೇ ಬರ್ತಾಯಿದ್ರು. ಮತ್ತು ಏನಂದರೆ ಆ ಹುಡುಗಿ ನೀವು ಹೇಳ್ದಂಗೆ ಯಾರ ಜೊತೆನೂ ಸುತ್ತ ಇರೋ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ ಒಂದು. ಮತ್ತು ನಾವು ಕರೆದಾಗ ಆ್ಯಕ್ಟ್ ಮಾಡಿಬಿಟ್ಟು ಕರೆದು, ಆಮೇಲೆ ಜೊತೆಗೆ ಎಲ್ಲೂ ಅಹಂಕಾರ ತೋರಿಸ್ತಾರಿಲ್ಲ, ನಾನು ಅದು ಇದು ಆ ಥರ ಯಾವುದನ್ನು ಅಹಂಕಾರ. ಯಾಕಂದರೆ ನಾವು ಕಷ್ಟದಲ್ಲಿದ್ದಾಗ ಹೇಳ್ಬಿಡೋದು ದೊಡ್ಡದಲ್ಲ, ಒಂದು ವಿವಾದಾತ್ಮಕವಾಗಿ ಹೇಳೋದು ಬೇಡ. ಮತ್ತು ಅವರು ಆರ್ಥಿಕವಾಗಿ ಚೆನ್ನಾಗಿದ್ರು ಅಂತ. ಮತ್ತು ಇನ್ನೊಂದು ನಾನು ವಿಷಯ ಗಮನಿಸಿದ್ದೀನಿ, ಅವ್ರ ತಾಯಿ ನನಗೊಂದು ಸರಿ, ನಾನು ಲಾ ಮಾಡಿರೋದ್ರಿಂದ, ಸರ್ ನೀವೆಲ್ಲ ಲಾಯರ್ ಓದಿದ್ದೀರಲ್ವ, ನಮ್ಮದು ಒಂದು ಪ್ರಾಪರ್ಟಿ, ನಮ್ಮ ಯಜಮಾನ್ರ ಪ್ರಾಪರ್ಟಿ, ಈ ಥರ ಕೇಸಲ್ಲಿ ಆಗಿದೆ, ಒಂದು 7-10 ಎಕರೆ ಜಮೀನು ನಮ್ಮದು, ಮೂಲ ನಮ್ಮ ಮಾವವ್ರದ್ದು, ಏನಾದ್ರು ಮಾಡ್ಬೋದು ಅಂತ ಕೂಡ ನಾನು ಕೇಳಿದರು. ಅಂದರೆ ಅವರು ಹಿನ್ನೆಲೆ ಅವರು ಜರಗನಹಳ್ಳಿ ಏನೋ ಇರಬೇಕು. ಆಗ ನಾನು ಹೇಳಿದೆ, ಕೇಳಿದೆ ಅವ್ರನ್ನ ನಾನು, ಹೇಗೆ ನಿಮ್ಮದು ಅದು ಜಾಗ, ಇವಾಗ ಇರೋ ಜಾಗ ಖಾಲಿ ಇದೆಯಾ ಅಥವಾ ಏನೈತೆ? ಇಲ್ಲ ಅದೆಲ್ಲ ಮನೆ ಕಟ್ಟಿದ್ದು, ದಯವಿಟ್ಟು ಅದು ಲಿಮಿಟೇಷನ್ ಆ್ಯಕ್ಟಲ್ಲಿ ಬರುತ್ತದು, ಎಲ್ಲ ಮನೆ ಕಟ್ಬಿಟ್ಟಿದ್ದಾರೆ, ನೀವೆಲ್ಲ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಮತ್ತೆ ಏನದೆಲ್ಲ ಸಿಗಲ್ಲ, ಸುಮ್ಮನೆ ಬಿಟ್ಬಿಡಿ ಅಂತ ನಾನು ಆ ಒಂದು ಇದನ್ನು ಕೂಡ ಹೇಳಿದಾಗ, ನನಗೆ ಹಿನ್ನೆಲೆ ಏನಂತ ಅನಿಸ್ತು ಅಂದರೆ, ಒಂದು 7-8 ಎಕರೆ ಬೆಂಗಳೂರು ಜಾಗದಲ್ಲಿ ಇತ್ತು ಅನ್ನೋ ಥರ ಇದ್ದರೆ, ಎಲ್ಲೋ ಒಂದು ಕಡೆ ಅವರು ಇವರು ಹೇಳೋ ರೀತಿ ಇದ್ದರು, ಒಂದು ಸ್ಥಿತಿವಂತರೇ ಆಗಿದ್ರೇನೋ, ಇವ್ರು ಏನೂ ಇರಲಿಲ್ಲ ಅಂತ ಹೇಳ್ತಾರಲ್ಲ, ಇದ್ರೇನೋ ಅಂತ ನನ್ನ ಭಾವನೆ.